ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡೋಂಟ್ ಆಸ್ಕ್ ಆಫ್ ಮೀ ಮೈ ಲವ್ ಪೊಯಮ್ ಬೈ ಫೈಜ್ ಅಹಮದ್ ಫೈಜ್ ಈ ಒಂದು ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಡಿಸ್ಕಸ್ ಮಾಡೋಣ. ಡೋಂಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ಪೊಯಮ್ ಅನ್ನ ಬರೆದಿರತಕ್ಕಂಥದ್ದು ಫೈಜ್ ಅಹಮದ್ ಫೈಜ್. ಇದು ಉರ್ದು ಭಾಷೆಯಲ್ಲಿರುತ್ತೆ. ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಿರ್ತಕ್ಕಂತಹವರು ಶಾಹಿನ್ ಸುಲ್ತಾನ ದನ್ಜೀರ್ ಅವರು ಅನುವಾದ ಮಾಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಹೈಪ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇಲ್ಲಿ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಈ ಒಂದು ಪದ್ಯದ ಮೇನ್ ಹೆಸರನ್ನು ನೋಡಿದಾಗ ನನ್ನ ಪ್ರೀತಿಯನ್ನ ಕೇಳಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದ ಥೀಮನ್ನು ಗಮನಿಸಿದಾಗ ಇಲ್ಲಿ ಕವಿ ತಮ್ಮ ವೈಯಕ್ತಿಕ ಪ್ರೀತಿಯಿಂದ ಸಾಮಾಜಿಕ ಜವಾಬ್ದಾರಿಯ ಕಡೆಗೆ ಕವಿಯ ಜಾಗೃತಿ ಮತ್ತು ಪರಿವರ್ತನೆ, ಅಂದರೆ ಟ್ರಾನ್ಸಿಷನ್ ಫ್ರಮ್ ಪರ್ಸನಲ್ ಲವ್ ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದು ಮೇನ್ ಥೀಮ್ ಆಗಿರುತ್ತೆ. ಭ್ರಮೆಯಿಂದ ವಾಸ್ತವಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು. ಅಂದರೆ ಒಂದು ಕಾಲದಲ್ಲಿ ಕವಿ ಪ್ರೇಯಸಿಯ ಪ್ರೀತಿಯೇ ಜಗತ್ತು, ಅವಳ ದುಃಖವೇ ಜಗತ್ತಿನ ಅತಿ ದೊಡ್ಡ ನೋವಾಗಿತ್ತು. ಪ್ರೀತಿಯಲ್ಲಿ ಮುಳುಗಿದ್ದಾಗ ಇಡೀ ಜಗತ್ತು ತನ್ನದೇ ಎಂಬ ಭ್ರಮೆಯಲ್ಲಿ ಕವಿ ಇರ್ತಾರೆ. ಈ ಕವಿ ಆ ಭ್ರಮೆಯ ಅರಿವಾಗತ್ತೆ. ನಂತರ ಕವಿ ಆ ಪ್ರೇಯಸಿ ಬಳಿ ಆ ಹಿಂದಿನ ಏಕಾಗ್ರ ಪ್ರೀತಿಯನ್ನ ಕೇಳಬೇಡ ಅಂತ ವಿನಂತಿಸ್ತಾ ಇದ್ದಾರೆ. ಮತ್ತೆ ಆ ಜಗತ್ತಿನಲ್ಲಿ ಬೇರೆ ದುಃಖಗಳು ಮತ್ತೆ ಇತರ ಸಂತೋಷಗಳು ಇವೆ ಎಂಬ ಸತ್ಯವನ್ನ ತಿಳಿದಿದೆ. ಪ್ರೀತಿಯೇ ಜಗತ್ತಿನ ಕೇಂದ್ರವಲ್ಲ ಎಂಬ ಅರಿವನ್ನ ಮೂಡಿರ್ತಕ್ಕಂಥ ಕವಿ ತನ್ನ ಪ್ರೇಯಸಿಗೆ ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ನನ್ನ ಪ್ರೀತಿಯನ್ನ ಕೇಳಬೇಡ ನನ್ನ ಪ್ರಿಯೆ, ಆ ಪ್ರೀತಿಯನ್ನ ನಾನು ನಿನಗಾಗಿ ಹಿಂದೆ ನೀಡ್ಬಿಟ್ಟಿದ್ದೇನೆ ಅಂತ. ಅಂದ್ರೆ ಕವಿತೆಯು ಆ ಆರಂಭ ಕವಿ ಪ್ರೇಯಸಿಯನ್ನು ಉದ್ದೇಶಿಸಿ ಮಾತನಾಡ್ತಾ ತಾನು ಹೇಳುವ ವಿಷಯವನ್ನ ಕೇಳುವಂತೆ ವಿನಂತಿಸ್ತಾ ಇದ್ದಾರೆ. ಹಿಂದೆ ನಾನು ನಿನಗಾಗಿ ತುಂಬ ತುಳುಕ್ತಿದ್ದೆ, ನಿನ್ನ ಮೊದಲಿನ ಪ್ರೀತಿಯನ್ನ ಈಗ ಮತ್ತೆ ನನ್ನಿಂದ ಬಯಸಬೇಡ ಅಂತ. ಪ್ರೀತಿಯ ಸ್ವರೂಪ ಬದಲಾಗಿದೆ ಅಥವಾ ಬೇರೆ ವಿಷಯಗಳ ಕಡೆ ಆ ಕವಿಯ ಗಮನ ಹರಿದಿದೆ. ಆ ಮೊದಲಿನ ಏಕಾಗ್ರ ಒಂದು ಪ್ರೀತಿ ಆ ಒಂದು ನಿನ್ನ ಮೇಲೆ ಉಳಿದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ, ದೇರ್ ವಾಸ್ ಎ ಟೈಮ್ ವೆನ್ ಲೈಫ್ ವಾಸ್ ಬ್ರೈಟ್ ಅಂಡ್ ಯಂಗ್ ಅಂಡ್ ಬ್ಲೂಮಿಂಗ್ ಅಂಡ್ ಯುವರ್ ಸಾರೋಸ್ ವಾಸ್ ಮಚ್ ಮೋರ್ ದ್ಯಾನ್ ಎನಿ ಅದರ್ ಪೇನ್. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಸಮಯ ಇತ್ತು, ನನ್ನ ಜೀವನ ಒಂದು ಯೌವನದಿಂದ ಒಂದು ಹೂವಿನಂತೆ ಅರಳಿತ್ತು, ಮತ್ತೆ ನಿನ್ನ ದುಃಖವು ಅದಕ್ಕಿಂತಲೂ ಹೆಚ್ಚಾಗಿತ್ತು, ಮತ್ತೆ ಬೇರೆ ಯಾವುದೇ ನೋವಿಗಿಂತ ನಿನ್ನ ದುಃಖವೇ ನನಗೆ ಹೆಚ್ಚಾಗ್ತಾ ಇತ್ತು ಅಂತ. ಅಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಭೂತಕಾಲಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕವಿಯ ಜೀವನವು ಒಂದು ಆಶಾವಾದದಿಂದ ಹೊಸ ಉತ್ಸಾಹದಿಂದ ತುಂಬಿತ್ತು. ಈ ಮಾತು ಪ್ರೇಯಸಿ ಮೇಲಿನ ಪ್ರೀತಿಯಿಂದಾಗಿ ಜೀವನವು ಬಣ್ಣಗಳಿಂದ ಕೂಡಿತ್ತು ಎಂಬುದನ್ನ ಹೇಳ್ತಾ ಇದ್ದಾರೆ. ನಿನ್ನ ಸಣ್ಣ ದುಃಖವೂ ಸಹ ಅತಿಯಾದ ನೋವಿನಂತೆ ನನಗೆ ಭಾಸ ಆಗ್ತಾ ಇತ್ತು. ಕವಿ ಜಗತ್ತು ಕೇವಲ ಪ್ರೇಯಸಿ ಮತ್ತು ಅವಳ ಭಾವನೆಗಳ ಸುತ್ತಾ ಇತ್ತು. ಅವಳ ನೋವು ಜಗತ್ತಿನ ಅತಿ ದೊಡ್ಡ ನೋವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ನಿನ್ನ ನೋವೇ ಜಗತ್ತಿನ ಅತಿ ದೊಡ್ಡ ನೋವಾಗಿತ್ತು, ಬೇರೆ ಯಾವುದೇ ಒಂದು ನೋವು ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಯುವರ್ ಬ್ಯೂಟಿ ಗೇವ್ ದ ಸ್ಪ್ರಿಂಗ್ ಎವರ್ ಲಾಸ್ಟಿಂಗ್ ಯೂತ್, ಯುವರ್ ಐಸ್, ಎಸ್ ಯುವರ್ ಐಸ್ ವರ್ ಎವ್ರಿಥಿಂಗ್, ಆಲ್ ಎಲ್ಸ್ ವಾಸ್ ವೇನ್. ಅಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಿನ್ನ ಸೌಂದರ್ಯವು ಮುಗಿಯದ ಒಂದು ಎವರ್ ಲಾಸ್ಟಿಂಗ್ ಹೊಸತನವನ್ನ ತಂದಿತ್ತು. ಎವರ್ ಲಾಸ್ಟಿಂಗ್ ಅಂದ್ರೆ ಮುಗಿಯದ ಒಂದು ಹೊಸತನವನ್ನ ತಂದಿತ್ತು, ಚೈತನ್ಯವನ್ನ ಸೃಷ್ಟಿಸ್ತಾ ಇತ್ತು ಅಂತ. ಪ್ರೇಯಸಿಯ ಸೌಂದರ್ಯ ಒಂದು ಕಾಲಾತೀತವಾಗಿತ್ತು, ನಿರಂತರ ಸಂತೋಷದ ಮೂಲವಾಗಿತ್ತು. ಮತ್ತೆ ಅವಳ ಕಣ್ಣುಗಳು ಕವಿಯ ಸಂಪೂರ್ಣ ಜಗತ್ತಾಗಿತ್ತು. ಕವಿಯ ಅಸ್ತಿತ್ವ, ಆಸಕ್ತಿ ಸಂಪೂರ್ಣವಾಗಿ ಪ್ರೇಯಸಿ ಮೇಲೆ ಕೇಂದ್ರೀಕೃತವಾಗಿತ್ತು. ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಷಯವೂ ನನಗೆ ಮುಖ್ಯವಾಗಿರಲಿಲ್ಲ, ಎಲ್ಲವೂ ನಿಷ್ಪ್ರಯೋಜಕವಾಗಿತ್ತು. ವೇಯ್ನ್ ಅಂತ ಹೇಳ್ತಾರೆ, ಆಲ್ ಎಲ್ಸ್ ವಾಸ್ ವೇಯ್ನ್. ಅವರ ಪ್ರೀತಿಯೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ಸಹ ನನಗೆ ವ್ಯರ್ಥ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ವೈಲ್ ಯು ವರ್ ವಿತ್ ಮೀ ಐ ಥಾಟ್ ದ ವರ್ಲ್ಡ್ ವಾಸ್ ಮೈನ್, though now I know that it was an illusion,
ದಟ್ ಈಸ್ ದ ವೇ ಐ ಇಮ್ಯಾಜಿನ್ ಟು ಬಿ. ಅಂದ್ರೆ ಹೇಳ್ತಾ ಇದ್ದಾರೆ, ನಾನು ನಿನ್ನೊಂದಿಗೆ ಇದ್ದಾಗ ಇಡೀ ಜಗತ್ತೇ ನಂದು ಅಂತ ಭಾವಿಸಿದೆ ಅಂತ. ಪ್ರೇಯಸಿಯ ಪ್ರೀತಿಯಿಂದಾಗಿ ಕವಿಗೆ ಜಗತ್ತನ್ನೇ ಗೆದ್ದ ಭಾವನೆ ಇತ್ತು. ಪ್ರೀತಿ ಒಂದು ಪರಿಪೂರ್ಣವಾದ ಸ್ವಯಂಪೂರ್ಣವಾದ ಜಗತ್ತಾಗಿತ್ತು. ಕವಿಗೆ ಈಗ ಆ ಭಾವನೆ ಕೇವಲ ಭ್ರಮೆ, ಇಲ್ಯೂಷನ್ ಅಂತಕ್ಕಂಥದ್ದು ಗೊತ್ತಾಗಿದೆ, ಸತ್ಯದ ಅರಿವಾಗಿದೆ. ಕವಿ ಭ್ರಮೆಯ ಪ್ರಪಂಚದಿಂದ ಹೊರ ಬಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಒಂದು ಸಮಯದಲ್ಲಿ ಕೇವಲ ಅದೊಂದು ಕವಿಯ ಕಲ್ಪನೆಯಾಗಿತ್ತು ಆ ಪ್ರೀತಿ ಅಂತಕ್ಕಂಥದ್ದು. ನಂತರ ಹೇಳ್ತಾರೆ, ಫಾರ್ ದೇರ್ ಆರ್ ಅದರ್ ಸಾರೋಸ್ ಇನ್ ದ ವರ್ಲ್ಡ್ ದ್ಯಾನ್ ಲವ್ ಅಂಡ್ ಅದರ್ ಪ್ಲೆಜರ್ಸ್ ಟು. ಏಕೆಂದರೆ ಪ್ರೀತಿಗಿಂತಲೂ ಜಗತ್ತಿನಲ್ಲಿ ಬೇರೆ ಸಾರೋಸ್, ದುಃಖಗಳಿವೆ, ಮತ್ತೆ ಬೇರೆ ಸಂತೋಷಗಳು ಇವೆ ಅಂತ. ಪ್ರೀತಿ ಪ್ರೇಮದ ಹೊರತಾಗಿ ಬದುಕಿನಲ್ಲಿ ಇನ್ನೂ ಅನೇಕ ನೋವುಗಳಿವೆ ಎಂಬುದನ್ನು ಕವಿ ಅರಿತಿದ್ದಾರೆ. ಪ್ರೀತಿಯ ಏಕಾಗ್ರತೆಯಿಂದ ಕವಿ ಸಾಮಾಜಿಕ ವಾಸ್ತವದ ಕಡೆ ತಮ್ಮ ಗಮನ ಹರಿಸಿದ್ದಾರೆ. ಕೇವಲ ಪ್ರೀತಿಯಲ್ಲಿ ಮಾತ್ರವಲ್ಲ, ಬೇರೆ ಸಂಗತಿಗಳು ಸಂತೋಷವಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ಮತ್ತೊಮ್ಮೆ ಆ ಸಾಲುಗಳನ್ನು ಹೇಳ್ತಾ ಇದ್ದಾರೆ, ನನ್ನನ್ನ ಕೇಳಬೇಡ ನನ್ನ ಪ್ರೀತಿಯ ಬಗ್ಗೆ. ಆ ಪ್ರೀತಿಯನ್ನ ನಿನಗಾಗಿ ಹಿಂದೆ ನನ್ನಲ್ಲಿದ್ದಂತಹ ಅಷ್ಟು ಪ್ರೀತಿಯನ್ನ ನಾನು ಈಗ ನಿನಗೆ ಕೊಡಲು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲಿನ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಆ ಪ್ರೀತಿಯ ಸ್ಥಾನವನ್ನ ಬೇರೆ ಭಾವನೆಗಳು ಆಕ್ರಮಿಸಿಕೊಂಡಿದೆ ಅಂತಕ್ಕಂಥದನ್ನ ಹೇಳ್ತಾರೆ. ನಂತರದ ಫ್ಯಾರಾದಲ್ಲಿ, woven in silk and satin and brocade, those dark and brutal curses of countless centuries. ರೇಷ್ಮೆ ಮತ್ತು ಸ್ಯಾಟಿನ್ ಮತ್ತು ಬ್ರೋಕೆಡ್ನಲ್ಲಿ ನೇಯಲ್ಪಟ್ಟಿರ್ತಕ್ಕಂಥ ಆ ಲೆಕ್ಕವಿಲ್ಲದ ಶತಮಾನಗಳ ಕರಾಳ ಮತ್ತು ಕ್ರೂರ ಶಾಪಗಳು ಅಂತ ಹೇಳ್ತಾರೆ. ಇಲ್ಲಿ ದುಬಾರಿ ಬಟ್ಟೆಗಳ ಇಲ್ಲಿ ಅಡಗಿರುವ ನೋವುಗಳನ್ನು ಸೂಚಿಸ್ತಾ ಇದ್ದಾರೆ. ಸಮಾಜದಲ್ಲಿ ಶತಮಾನಗಳಿಂದ ಬೇರಿರುವ ದಬ್ಬಾಳಿಕೆ, ಶೋಷಣೆಯ ನೋವು ಅಂತ. ಇಲ್ಲಿ ಕವಿ ಈಗ ವೈಯಕ್ತಿಕ ಪ್ರೀತಿಯಿಂದ ಸಮಾಜದ ನೋವುಗಳ ಕಡೆಗೆ ತಮ್ಮ ಗಮನವನ್ನ ಹರಿಸಿದ್ದಾರೆ. ಮತ್ತೆ ಹೇಳ್ತಾರೆ, ಬಾಡೀಸ್ ಬ್ಯಾಥ್ಡ್ ಇನ್ ಬ್ಲಡ್, ಸ್ಮಿಯರ್ಡ್ ವಿತ್ ಡಸ್ಟ್, ಸೋಲ್ಡ್ ಫ್ರಮ್ ಮಾರ್ಕೆಟ್ ಪ್ಲೇಸ್ ಟು ಮಾರ್ಕೆಟ್ ಪ್ಲೇಸ್, ಬಾಡೀಸ್ ರೈಸನ್ ಫ್ರಮ್ ದ ಕೋಲ್ಡ್ರನ್ ಆಫ್ ಡಿಸೀಸಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ರಕ್ತದಲ್ಲಿ ಮಿಂದಿರುವ ಧೂಳಿನಿಂದ ಲೇಪಿಸಲ್ಪಟ್ಟಿರ್ತಕ್ಕಂಥ ದೇಹಗಳು ಸಂತೆ ಸ್ಥಳದಿಂದ ಸಂತೆ ಸ್ಥಳಕ್ಕೆ ಮಾರಲ್ಪಟ್ಟಿದೆ, ರೋಗಿಗಳ ಕುದಿಯುವ ಮಡಿಕೆಯಿಂದ ಎದ್ದ ದೇಹಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ವಿವರಣೆ ಯುದ್ಧ, ದೌರ್ಜನ್ಯ ಅಥವಾ ಬಡತನದಿಂದ ಬಳಲ್ತಾ ಇರ್ತಕ್ಕಂಥ ಜನರ ದೈಹಿಕ ನೋವು, ಗುಲಾಮಗಿರಿ, ಮಾನವನ ಕಳ್ಳ ಸಾಗಾಣಿಕೆ ಅಥವಾ ಶೋಷಣೆಯನ್ನು ಸೂಚಿಸುತ್ತೆ. ಕಾಯಿಲೆಗಳು ಮತ್ತು ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಾ ಇರತಕ್ಕಂತಹ ಜನರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಪಸ್ ಡ್ರಿಪ್ಪಿಂಗ್ ಫ್ರಮ್ ದೇರ್ ಫಾಸ್ಟರಿಂಗ್ ಸೋರ್ಸ್, ಮೈ ಐಸ್ ಮಸ್ಟ್ ಆಲ್ಸೋ ಟರ್ನ್ ಟು ದೀಸ್. ಅವರ ಹುಣ್ಣುಗಳಿಂದ ಕೀವು ಸೋರ್ತಾ ಇದೆ, ನನ್ನ ಕಣ್ಣುಗಳು ಆ ಕಡೆ ಕೂಡ ನೋಡಬೇಕಾಗಿದೆ ಅಂತ. ಒಂದು ಅಸಹನೀಯ ದೈಹಿಕ ಕಷ್ಟ, ನೋವನ್ನ ಒತ್ತಿ ಹೇಳ್ತಾ ಕವಿಗೆ ಈಗ ಪ್ರೇಯಸಿಯ ಕಣ್ಣುಗಳಿಗಿಂತ ಹೆಚ್ಚಾಗಿ ಸಮಾಜದ ಈ ನೋವಿನ ದೃಶ್ಯಗಳ ಮೇಲೆ ಗಮನ ಹರಿಸುವುದು ಅನಿವಾರ್ಯವಾಗಿದೆ. ವೈಯಕ್ತಿಕ ಪ್ರೇಮಗಿಂತ ಒಂದು ಸಾಮಾಜಿಕ ಕಳಕಳಿ ಮುಖ್ಯವಾಗಿದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಅರ್ಥ ಆಗತ್ತೆ. ಮುಂದೆ ಹೇಳ್ತಾರೆ, ಯು ಆರ್ ಬ್ಯೂಟಿಫುಲ್ ಸ್ಟಿಲ್ ಮೈ ಲವ್ ಬಟ್ ಐ ಆಮ್ ಹೆಲ್ಪ್ಲೆಸ್ ಟು. ನೀನು ಈಗಲೂ ಸುಂದರವಾಗಿಯೇ ಇದ್ದೀಯ ನನ್ನ ಪ್ರಿಯೆ, ಆದರೆ ನಾನು ಅಸಹಾಯಕನಾಗಿದ್ದೇನೆ ಅಂತ. ಪ್ರೇಯಸಿ ಆ ಪ್ರೇಮಿ ಇನ್ನೂ ಈಗಲೂ ಸೌಂದರ್ಯವನ್ನ ಹಾಗೆ ಹೊಂದಿದ್ದಾಳೆ, ಆದರೆ ಕವಿ ಈಗ ಸೌಂದರ್ಯದ ಭ್ರಮೆಯಲ್ಲಿ ಮುಳುಗಲು ಸಾಧ್ಯವಿಲ್ಲ. ಏಕೆಂದರೆ ಆ ಸಾಮಾಜಿಕ ಸಮಸ್ಯೆಗಳು ಅವರನ್ನ ಅಟ್ರಾಕ್ಟ್ ಮಾಡಿದೆ, ಸೆಳೆದಿವೆ. ಕವಿ ಪ್ರೀತಿಗಿಂತ ದೊಡ್ಡ ಜವಾಬ್ದಾರಿಗಳಿಂದಾಗಿ ಆ ಪ್ರೀತಿಯ ಕಡೆಗೆ ಅಸಹಾಯಕರಾಗಿದ್ದಾರೆ. ನಂತರ ಕೊನೆಯ ಸ್ಟಾನ್ಸಾದಲ್ಲಿ ಹೇಳ್ತಾರೆ, ಫಾರ್ ದೇರ್ ಆರ್ ಅದರ್ ಸಾರೋಸ್ ಇನ್ ದ ವರ್ಲ್ಡ್ ದ್ಯಾನ್ ಲವ್ ಅಂಡ್ ಅದರ್ ಪ್ರೆಷರ್ಸ್ ಟು. ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು. ಏಕೆಂದರೆ ಪ್ರೀತಿಗಿಂತಲೂ ಜಗತ್ತಿನಲ್ಲಿ ಬೇರೆ ದುಃಖಗಳಿವೆ ಮತ್ತು ಬೇರೆ ಸಂತೋಷಗಳು ಇವೆ. ನನ್ನ ಪ್ರೀತಿಯನ್ನ ಮತ್ತೆ ಕೇಳಬೇಡ ಪ್ರಿಯೆ, ನಾನು ನಿನಗಾಗಿ ಈ ಹಿಂದೆ ಹೊಂದಿದ್ದಂತಹ ಪ್ರೀತಿಯನ್ನ ನಾನು ಮತ್ತೆ ನಿನಗೆ ನೀಡಲಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜಾಗೃತವಾದ ಪ್ರಜ್ಞೆ ಮತ್ತು ಹೊಸ ಒಂದು ಆದ್ಯತೆಯನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯಲ್ಲಿ ಸಿಗುವ ತೃಪ್ತಿಯನ್ನ ಇದು ಸೂಚಿಸ್ತಾ ಇದೆ. ಮತ್ತೆ ಆ ಸಾಲನ್ನ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯನ್ನ ಮತ್ತೆ ಕೇಳಬೇಡ ಅಂತ ಹೇಳಿ ಕವಿ ತಮ್ಮ ಒಂದು ಹೊಸ ಬದ್ಧತೆಯ ದೃಢತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕವಿತೆಯಲ್ಲಿ ಫೈಜ್ರವರು ಒಬ್ಬ ವ್ಯಕ್ತಿಯ ಏಕೈಕ ಪ್ರೀತಿಯಿಂದ, ವೈಯಕ್ತಿಕ ಪ್ರೇಮದಿಂದ ಇಡೀ ಮನುಕುಲದ ಪ್ರೀತಿಯ ಕಡೆಗೆ ತಮ್ಮ ಗಮನವನ್ನ ಬದಲಾಗಿರುವುದನ್ನ ಇಲ್ಲಿ
ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಕೇವಲ ನಿನ್ನ ಮೇಲಿನ ಪ್ರೀತಿ ಅಷ್ಟೇ ಅಲ್ಲ, ನನಗೆ ಈ ಸಮಾಜದಲ್ಲಿ ಮನುಕುಲದ ಮೇಲೆ ಕೂಡ ನನಗೆ ಸಾಮಾಜಿಕ ಕಳಕಳಿ ಇದೆ, ಮಾನವೀಯತೆ ಇದೆ, ನನ್ನ ಪ್ರೀತಿ ಇದೆ ಅಂತ ಹೇಳಿ ತಮ್ಮ ಬದಲಾವಣೆಯನ್ನ ಈ ಒಂದು ಸಾಲುಗಳ ಮೂಲಕ ತನ್ನ ಪ್ರೇಯಸಿಗೆ ಹೇಳುವ ರೀತಿಯಲ್ಲಿ ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಕನ್ನಡ ಎಕ್ಸ್ಪ್ಲನೇಷನ್ ಕೇಳಿದರೆ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.